ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವತ್ತು ಕೃಷಿ ಕೋಟಾದ ವಿವರಗಳನ್ನು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಲಿಂಕನ್ನು ಬಿಡುಗಡೆ ಮಾಡಲಾಗಿದ್ದು, ಅದರ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ನೀಡಲಾಗಿದ್ದು, ಅಲ್ಲಿಂದ ಹೋಗಿ ನೀವು ಎಡಿಟ್ ಮಾಡಿಕೊಳ್ಳಬಹುದು. ಅಥವಾ ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಿ KE ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿಂದ ಒಂದು ಫಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ಈ ಥರದ ಲಿಂಕು ಕಾಣಿಸುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ನಿಮ್ಮ ಲಾಗಿನ್ ಐ ಡಿ ನಮೂದಿಸಿದ ತಕ್ಷಣ ಕೆಳಗಡೆ ನಿಮ್ಮ ಪಾಸ್ವರ್ಡನ್ನು ಕೂಡ ಅಲ್ಲಿ ನಮೂದಿಸಿ. ಪಾಸ್ವರ್ಡ್ ನಮೂದಿಸಿದ ತಕ್ಷಣ ಮತ್ತು ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಲ್ಲ, ಆ ಕ್ಯಾಪ್ಚರ್ ಕೂಡ ಏನೇನಿದೆ ಕ್ಯಾಪ್ಚರ್ ನಮೂದಿಸಿದ ತಕ್ಷಣ ಕೆಳಗಡೆ ಮತ್ತೊಂದು ಲಾಗಿನ್ ಅಂತ ಕಾಣಿಸ್ತಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡೋದಾದರೆ ಎಡಿಟ್ ರಿಕ್ವೈರ್ಡ್ ಫಾರ್ ಅಂತ ಕಾಣಿಸ್ತಲ್ಲ, ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಕಾಣಿಸ್ತಲ್ಲ, ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿಕಲ್ಚರ್ ಕೋಟಾ ಅಂತ ಕಾಣಿಸುತ್ತೆ. ಅಗ್ರಿಕಲ್ಚರ್ ಕೋಟಾ ಅಪ್ಡೇಟ್ ಕಾಣಿಸಲ್ಲ, ಅದ್ರ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಎರಡು ಆಪ್ಷನ್ ಕಾಣುತ್ತೆ ನಿಮಗೆ. ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ ಅಪ್ಲಿಕೇಬಲ್ ಫಾರ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ BSc ಅಗ್ರಿ BSc ವೆಟರ್ನರಿ ಅಂತ ಕಾಣಿಸಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡಿರಲ್ಲ, ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಅಂತ ಕಾಣಿಸ್ತಲ್ಲ, ಅಲ್ಲಿಂದ ನೀವು ಆ ಸೆಂಟರ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆ ಸೇವ್ ಡಾಟಾ ಅಂತ ಡೀಟೇಲ್ಸ್ ಅಂತ ಕಾಣಿಸ್ತಲ್ಲ, ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಡಾಟಾನ ಸೇವ್ ಆಗಿಬಿಡುತ್ತೆ. ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.